ಬೆಳಗಾವಿ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದ್ದ ಅಪಮಾನಕ್ಕೆ ನಾನು ಬೇಸತ್ತಿದ್ದೇನೆ. ನನ್ನ ಕುಟುಂಬಕ್ಕೆ ಆದ ನೋವಿನಿಂದ ನಾನು ಸ್ವಯಂ ನಿವೃತ್ತಿಗೆ ಮನವಿ ಮಾಡಿದ್ದೇನೆ ಎಂದಿದ್ದ ಎಎಸ್ಪಿ ನಾರಾಯಣ ಭರಮನಿ ಭವಿಷ್ಯ ಇವತ್ತು ನಿರ್ಧಾರವಾಗುತ್ತೆ. ಇವತ್ತು ಸ್ವಯಂ ನಿವೃತ್ತಿಯ ನಿರ್ಣಾಯಕ ದಿನ. ಜುಲೈ 6ನೇ ತಾರೀಕಿಗೆ ಅರ್ಜಿ ಹಾಕಿ 1 ತಿಂಗಳಾಗಿದೆ. 1 ತಿಂಗಳ ಒಳಗಾಗಿ ನಿರ್ಧಾರ ಬರಬೇಕಿದೆ. ಮನವಿ ಸಲ್ಲಿಸಿದ್ದ ಭರಮನಿಗೆ ವಾಪಸ್ ಪಡೆಯೋದಕ್ಕೆ ಅವಕಾಶ ಕೂಡ ಇದೆ. ಆದರೆ ಇದುವರೆಗೂ ಕೂಡ ಭರಮನಿ ವಾಪಸ್ ಪಡೆದಿಲ್ಲ. ಹೀಗಾಗಿ ಇವತ್ತಿಗೆ 1 ತಿಂಗಳಾಗುತ್ತೆ. ಈಗ ಸರ್ಕಾರವೇ ಒಂದು ತೀರ್ಮಾನಕ್ಕೆ ಬರಬೇಕಾಗಿದೆ. ಇವತ್ತು ಸಂಜೆಯ ತನಕ ಕಾದು ಸರ್ಕಾರ ತೀರ್ಮಾನಕ್ಕೆ ಬರಲಿದ್ದು ಬಹುತೇಕ ಗೃಹ ಇಲಾಖೆಯ ನಿರ್ಧಾರದಂತೆ ಅವರ VRS ಅಂಗೀಕಾರ ಆಗೋ ಸಾಧ್ಯತೆ ಹೆಚ್ಚಿದೆ. ನಾನು ಶಿಸ್ತಿನ ಇಲಾಖೆಯಲ್ಲಿ ಇರೋದರಿಂದ ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ. ಓಕೆ, ಸಾಮಾನ್ಯ VRSಗೆ ಅಪ್ಲೈ ಮಾಡಿದಾಗ 1 ತಿಂಗಳು ಟೈಮ್ ಇರುತ್ತೆ. 1 ತಿಂಗಳಲ್ಲಿ ನಿರ್ಧಾರವನ್ನು VRSಗೆ ಅಪ್ಲೈ ಮಾಡಿದವರು ಬದಲಾಯಿಸ್ಕೋಬಹುದು, ಮತ್ತೆ ವಾಪಸ್ ಪಡ್ಕೊಂಡು ಕರ್ತವ್ಯಕ್ಕೆ ಹಾಜರಾಗಬಹುದು. ಬಟ್ ನಾರಾಯಣ ಭರಮನಿ ಆ ರೀತಿ ಏನು ಮಾಡ್ದಂಗೆ ಇಲ್ಲಪ್ಪ. ಅವರ ಮನವೊಲಿಕೆ ಕಾರ್ಯ ಎಲ್ಲ ಆಗಿತ್ತು. ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಮುಖ್ಯಮಂತ್ರಿಗಳೇ ಫೋನ್ ಮಾಡಿದ್ರಂತೆ, ಗೃಹ ಸಚಿವರು HK ಪಾಟೀಲ್ರು ಎಲ್ಲರೂ ಮಾತಾಡಿದರು. ಆದರೂ ತಮ್ಮ ನಿರ್ಧಾರದಿಂದ ಅವರು ಹಿಂದೆ ಸರಿದಿಲ್ಲ. ಇಲ್ಲಿ ತನಕ ಅರ್ಜಿಯನ್ನು ವಾಪಸ್ ಪಡ್ಕೊಂಡಿಲ್ಲ. ಸೊ ಇವತ್ತು ಲಾಸ್ಟ್ ಡೇ ಸಾಯಂಕಾಲ ತನಕ ವೆಯ್ಟ್ ಮಾಡಿ ಗೃಹ ಇಲಾಖೆಯವರು ತೀರ್ಮಾನ ಮಾಡಿದಾರಂತೆ VRS ಕೊಡೋದು ಅಂತಂದ್ಬಿಟ್ಟು. ಅವರಾಗಿದ್ದವ್ರು ವಾಪಸ್ ತಗೊಂಡ್ರೆ ಉಂಟು, ಕರ್ತವ್ಯಕ್ಕೆ ಹಾಜರಾಗ್ಬೋದು. ಇಲ್ಲ ಅಂತಂದರೆ ಅವರಿಗೆ VRSನ್ನು ಕೊಡಲಾಗುತ್ತೆ.